ನಮಸ್ಕಾರ ರೀ ಎಲ್ಲರಿಗೂ ಕಲವದ್ದೆ ಅಡಿಗೆ ಮನೆಗೆ ಸ್ವಾಗತ. ವಡೆ ಮಾಡೋದಂತೂ ಭಾಳ ಸುಲಭ ಐತ್ರಿ. ಇದೇ ವಡೆ ಹೊರಗೆ ತೊಗೊಳಕ್ಕೆ ಹೋದ್ರೆ 500 ತನಕ ರೊಕ್ಕ ಹೋಗ್ತಾವೆ. ಹೊರಗೆ ಏನಾರ ನಾಷ್ಟ ಮಾಡಿದ್ರಂದ್ರೆ 500 ರೂಪಾಯಿ ಆದರೂ ಸಾಲಂಗಿಲ್ಲ ನೋಡ್ರಿ. ಅದೇ ಮನ್ಯಾಗ ಮಾಡ್ಕೊಂಬಿಟ್ರಂದ್ರೆ ಕ್ರಿಸ್ಪಿಯಾಗಿ ಭಾಳ ಟೇಸ್ಟಾಗಿ ಮತ್ತು ಮಂದಿಗೆಲ್ಲ ಇಷ್ಟ ಆಕೋ ನೋಡ್ರಿ ವಡೆ ಅಂತೂ. ಉದ್ದಿನಬೇಳೆ ವಡೆ ಮತ್ತು ಇದು ಮಾಡೋದು ಭಾಳ ಸುಲಭ ಐತ್ರಿ. ವಿಡಿಯೋ ಪೂರ್ತಿಯಾಗಿ ನೋಡ್ರಿ, ನಿಮಗೆ ಗೊತ್ತಾಕ ನೋಡ್ರಿ. ಉದ್ದಿನಬೇಳೆ ವಡೆ ಮಾಡಕ್ಕೆ ಬರಲ್ಲ ಅನ್ನೋರು ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ. ಮತ್ತು ಟ್ರಿಕ್ ಟಿಪ್ಸ್ ಎಲ್ಲ ಹೇಳ್ಕೊಡ್ತೀನಿ ನೋಡ್ರಿ ನಾನು. ನೀವು ವಿಚಾರ ಮಾಡಕ್ಕೋಗ್ಬೇಡ್ರಿ. ಈಗ ನೋಡ್ರಿ, ನೈಟ್ ನಾನು ಒಂದು ಕಪ್ಪಿನಟ್ಟು ಈಗ ಉದ್ದಿನಬೇಳೆನ ನೆನಿಲಕ್ಕ ಇಡ್ಲತ್ತೀನಿ ನೋಡ್ರಿ. ನಾ ಇಲ್ಲಿ 1 ಕಪ್ಪ ಉದ್ದಿನಬೇಳೆ ತೊಗೊಂಡಿ ನೋಡ್ರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟಾದ್ರೂ ನೋಡ್ಕೊಂಡು ತೊಗೋರಿ. ಈಗ ನಾ ತೋರಿಸೋದು ಈಗ ಉದ್ದಿನಬೇಳೆದು ಈಗೇನು ಮೆಜರ್ಮೆಂಟ್ ಐತಲ್ಲ, ಇದು ಒಂದು 5-6 ಜನಕ್ಕೆ ನಾಷ್ಟ ಹಾಕೋದು ನೋಡ್ರಿ. ಇದು ಕಂಪಲ್ಸರಿಯಾಗಿ ಈಗ ಚಂದ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ನೋಡ್ರಿ. ಚಂದಾಗಿ ತೊಳ್ಕೊಬೇಕು. ಧೂಳು ಎಲ್ಲ ಇರ್ತದಲ್ಲ ತೊಳ್ಕೊಬೇಕು. ವೈಟ್ ಕಲರ್ ಆಗ್ಬೇಕು ನೋಡ್ರಿ ಉದ್ದಿನಬೇಳೆ. ನೋಡ್ರಿ 4-5 ಸಲ ತೊಳ್ಕೊಂಡು ಬಂದುಬಿಟ್ಟಿನ. ಈಗ ನೈಟ್ ಪೂರ್ತಿಯಾಗಿ ನೆನೆಲಕ್ಕ ಬಿಡ್ಬೇಕು ನೋಡ್ರಿ. ಈಗ ಮ್ಯಾಗೊಂದು ಮುಚ್ಚಳ ಮುಚ್ಚಿ ಈ ಥರ ನೈಟ್ ಪೂರ್ತಿ ನೆನೆಲಕ್ಕ ಬಿಟ್ಬಿಡ್ರಿ. ಈಗ ನೋಡ್ರಿ ಬೆಳಗ್ಗೆ ಮತ್ತು ನಾವು ತೆಗೆದು ತೋರಿಸ್ಲತ್ತೀನಿ ನೋಡ್ರಿ. ಮುಂಜಾನೆ ಆಗೈತಿ. ಈಗ ಚಂದಾಗಿ ನೆಂದ ನೋಡ್ರಿ. ಈಗ ಕೈಲಿ ಈ ಥರ ಕಟ್ ಮಾಡ್ರೆ ಕಟ್ ಆಗ್ಲತ್ತದ. ಟೈಮ್ ಇಲ್ಲ ಅಂತಂದ್ರೆ ನೀವು ಒಂದು 4-5 ತಾಸು ಬರೀ ನೆನೆಸ್ಕೋಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ನೀರು ಬಸ್ಕೊಂಡು ತೊಗೊಳ್ತೇವೆ ನೋಡ್ರಿ. ಈ ಥರ ನೀರು ಬಸಿದೆ ಅಂದ್ರೆ ಹಿಟ್ಟು ಚಲೋ ಬರ್ತೈತಿ. ಮತ್ತು ಇವೆಲ್ಲ ನೀರೆಲ್ಲ ಹಾಕಿಬಿಟ್ಟೇವಂದ್ರೆ ಏನಾಗ್ಬಿಡ್ತೈತೆ ಅಂದ್ರೆ ಭಾಳ ಅಳಸಾಗ್ಬಿಡ್ತೈತಿ ಅದು. ಆಮೇಲೆ ನಿಮಗೆ ಮಾಡೋಕೆ ಕಷ್ಟ ಅನಿಸ್ತದೆ. ಈಗ ಮಿಕ್ಸರ್ ಜಾರಿ ಒಳಗೆ ಎಲ್ಲ ನಾ ಉದ್ದಿನಬೇಳೆನ ಹಾಕೊಂಡಿ ನೋಡ್ರಿ. ಮತ್ತು ಈಗೆಲ್ಲ ಹಾಕೊಂಡಿನಿ. ಸ್ವಲ್ಪ ಆಮೇಲೆ ರುಬ್ಲಿಕ್ಕಂದ್ರೆ ಸ್ವಲ್ಪ ತೊಕ್ಕೊಂಡು ಸ್ವಲ್ಪನೇ ಹಾಕೋಬೋದು. ನೀವು ಸ್ವಲ್ಪನೇ ಬೇಕಂದ್ರೆ ಹಾಕೋರಿ. ಸ್ವಲ್ಪನೇ ನೀರು ಹಾಕೋರಿ. 1-2 ಸ್ಪೂನ್ ಅಷ್ಟು ನೀರು ಹಾಕೊಂಡು ತಿರುವಾಡ್ಕೋತ ಸ್ವಲ್ಪನೇ ನೀರು ಹಾಕ್ಕೊಂಡು ಇದು ಮಾಡಿರಿ. ಒಮ್ಮೆ ಅಂತ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ, ದಯವಿಟ್ಟು ಹೇಳ್ತೀನಿ. ಇವಾಗ ನೋಡ್ರಿ, ಹಿಟ್ಟು ಕರೆಕ್ಟಾಗಿ ಬತ್ತಂದ್ರೆ ಇದು ವಡೆ ಮಾಡೋದಂತೂ ಭಾಳ ಸುಲಭ ಐತಿ ನೋಡ್ರಿ. ಹಿಟ್ಟು ಕರೆಕ್ಟ್ ಬರಬೇಕು ನೋಡ್ರಿ. 2 ಸಲ ಹಾಕೊಂಬಂದೆ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. 1 ಸ್ಪೂನ ನಾ ಸಕ್ರೆ, ಒಂದು ಸ್ವಲ್ಪ ಸೋಡಾ ಹಾಕ್ಕೊಳ್ತೀನಿ ನೋಡ್ರಿ. ಒಂದು ಸ್ವಲ್ಪನೇ ಕೊಬ್ಬರಿ ಹಾಕೊಂಡೆ ನೋಡ್ರಿ, ಹಸಿ ಕೊಬ್ಬರಿ. ಸ್ವಲ್ಪ ಜೀರಿಗೆನ ತೊಗೊಂಡೆ ನೋಡ್ರಿ. ಇಷ್ಟೇ ನೋಡ್ರಿ. ನಾನು ಹಸಿ ಶುಂಠಿ ಮತ್ತು ಕೊತ್ತಂಬರಿ ಮತ್ತು ನಿಮಗೆ ಏನೇನು ಬೇಕು ಅದೆಲ್ಲ ನೀವು ಹಾಕೋರಿ. ಮೆಣಸಿನ್ಕಾಯಿ ಯಾಕಂದ್ರೆ ನಾವು ಮಕ್ಳ ಸಲುವಾಗಿ ಮಾಡ್ತಿರ್ತೇವಲ್ಲ, ನಾ ಜಾಸ್ತಿ ಖಾರ ಗೀರ ಏನು ಬಳಸಿಲ್ಲ. ಇಲ್ಲಿ ಸಿಂಪಲ್ಲಾಗಿ ತೋರಿಸ್ಲತ್ತೀನಿ ನಿಮಗೆ ವಡೆ ಮಾಡುವಂಥ ವಿಧಾನ. ನಿಮಗೆ ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕೋರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಅದನ್ನು ಹಾಕೋರಿ. ಮತ್ತು ನಿಮಗೆ ಏನೇನು ಇಷ್ಟ ಆಕದ ಅದು ಅಜ್ವಾನ್ ಬೇಕಂದ್ರೆ ಹಾಕೋರಿ. ಈ ಒಂದು 4-5 ಸ್ಪೂನಟ್ಟು ನಾನು ಜೋಳದ ಹಿಟ್ಟನ್ನ ಹಾಕೊಳತ್ತೀನಿ ನೋಡ್ರಿ. ಟಿಪ್ಸ್ ಹೇಳ್ಕೊಡತ್ತೀನಿ ನೋಡ್ರಿ. ಜೋಳದ ಹಿಟ್ಟು ಹಾಕೊಳತ್ತೀನಿ. ಜೋಳದ ಹಿಟ್ಟು ಬದಲಿ ನೀವು ಮೈದಾ ಹಿಟ್ಟನ್ನು ಹಾಕೋರಿ. ಗೋಧಿ ಹಿಟ್ಟು ಬೇಕಂದ್ರೆ ಗೋಧಿ ಹಿಟ್ಟನ್ನು ಹಾಕೋರಿ. ನಿಮಗೆ ಯಾವ ಮನ್ಯಾಗ ಹಿಟ್ಟಿರ್ತದಲ್ಲ ಆ ಹಿಟ್ಟು ಹಾಕೋರಿ. ಯಾಕೆ ಹಾಕೋಬೇಕಂತಂದ್ರೆ ಇದು ಅಳಸಾದ್ರೆ ಮಾತ್ರ ಹಾಕೋರಿ. ಅಳಸಾಗ್ಲಿಕ್ಕೂ ಹಾಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಹಾಕೊಳತ್ತೀನಿ ನೋಡ್ರಿ. ಒಂದು 4-5 ಸ್ಪೂನಟ್ಟು ಮೈದಾ ಹಿಟ್ಟು ಹಾಕೊಳತ್ತೀನಿ ನೋಡ್ರಿ. ಬರೀ ಮೈದಾ ಹಿಟ್ಟನ್ನೇ ಹಾಕೋಬೋದು, ಬರೀ ಜೋಳದ ಹಿಟ್ಟೆ ಹಾಕೋಬೋದು. ನಿಮಗೆ ಯಾವ್ದು ಹೆಂಗೆ ಇಷ್ಟ ಆಗ್ತದ ಆ ಥರ ಹಾಕೋರಿ. ನಿಮ್ಮ ಮನ್ಯಾಗ ಯಾವ ಹಿಟ್ಟು ಇರ್ತದೆ ಆ ಹಿಟ್ಟು ಹಾಕೋರಿ. ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನು ಹಾಕೋರಿ. ಒಟ್ಟು ಚೆಂದಾಗಿ ಮಿಕ್ಸ್ ಮಾಡ್ಕೋತ ಬರ್ಬೇಕು ನೋಡ್ರಿ. ಮೇನಾಗಿ ಹಿಟ್ಟು ಕಲಸುವಂಥ ವಿಧಾನ ಬಿಡ್ತೀರಿ ನೋಡ್ರಿ ನೀವು ಮಸ್ತಾಗಿ. ಈಗ ನೋಡಿರಿ ಚೆಂದಾಗಿ ಹಿಟ್ಟು ಕಲಿಸ್ಬೇಕು ಈ ಥರ ನೋಡ್ರಿ. ಸ್ವಲ್ಪ ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಟ್ಟು ಕಲಸುವಂಥ ಟೈಮ್ದಾಗ ಸ್ವಲ್ಪ ನಿಮಗೆ ಕೈ ಬ್ಯಾನ್ ಅನ್ನಿಸ್ತಿರ್ತದೆ. ಆದರೂ ಚೆಂದಾಗಿ ಹಿಟ್ಟು ಕಲಸ್ಕೊಂಡು ತೊಗೋರಿ. ಈ ಥರ ಬಡ್ದು ನಾ ತೋರಿಸ್ಲತ್ತೀನಿ ವಿಡಿಯೋದಾಗ. ಅದೇ ಥರನೇ ಹಿಟ್ಟು ನೋಡ್ರಿ. ಈ ಥರ ಬಡ್ದು ಕಲಸ್ರಿ ಹಿಟ್ಟು. ಅಂದ್ರೆ ಹಗುರಾಗೆ ಚೆಂದ ಬರ್ತದೆ. ಮತ್ತು ನೀವು ವಡೆ ಬಿಡುವಂಥ ಟೈಮ್ದಾಗ ಎಣ್ಣೆ ಒಳಗೆ ಬಿಡುವಂಥ ಟೈಮ್ದಾಗ ನಿಮಗೆ ಈಜಿ ಅನ್ನಿಸ್ತದೆ. ಅದಕ್ಕೆ ಈ ಥರ ಚೆಂದಾಗಿ ಹಿಟ್ಟು ನಾದಿ ತೊಗೋಬೇಕು ನೋಡ್ರಿ. ಮಿಕ್ಸ್ ಮಾಡ್ಕೊತ ಬರಬೇಕು. ಮತ್ತು ನಿಮಗೆ ಭಾಳ ಆಳಸ್ ಅನಿಸ್ಲತ್ತು, ಏನೋ ನೀರಿನ ಅನಿಸ್ಲತ್ತಂದ್ರೆ ಜೋಳದ ಹಿಟ್ಟು ಹಾಕೋರಿ. ಅಕ್ಕಿ ಹಿಟ್ಟು ಹಾಕೋರಿ. ಮೈದಾ ಹಿಟ್ಟು ಬೇಕಂದ್ರೆ ಮೈದಾ ಹಿಟ್ಟು ಹಾಕೋರಿ. ನಿಮಗೆ ಎಲ್ಲ ಥರ ಟಿಪ್ಸನ್ನು ಹೇಳ್ಕೊಟ್ಟಿನಿ ನೋಡ್ರಿ. ನಿಮಗೆ ಯಾವ್ದು ಹಿಟ್ಟು ಬೇಕು ಆ ಹಿಟ್ಟು ನೀವು ಹಾಕೋರಿ. ಮನೆ ಒಳಗೆ ಯಾವ್ದು ಹಿಟ್ಟು ಇರ್ತದೆ ಆ ಹಿಟ್ಟು ಹಾಕೋರಿ. ಇದೇ ಹಾಕೋಬೇಕು ಅದೇ ಹಾಕೋಬೇಕಂತ ನಾ ಹೇಳಲ್ಲ ನಿಮಗೆ ಯಾವ್ದು ಬೇಕು ಅನ್ನಿಸ್ತದೆ ಅದು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊರಿ. ಅದಂತೂ ಒಂದು 20 ನಿಮಿಷ ನೆನಿಲಕ್ಕ ಬಿಟ್ಟು ನೋಡ್ರಿ. ಇನ್ನು ಹಸಿ ಕೊಬ್ಬರಿ ತುರಿದು ತೊಗೊಳತ್ತೀನಿ ನೋಡ್ರಿ. ಇದು ಚಟ್ನಿ ಮಾಡ್ಕೊಳಕ್ರಿ. ಹಸಿ ಕೊಬ್ಬರಿ ಹಾಕ್ಕೊಳತ್ತೀನಿ. ಹಸಿ ಕೊಬ್ಬರಿ ಇಲ್ಲಾಂದ್ರೆ ಬರೀ ನೀವು ಶೇಂಗಾ ಹುರಿದು ಶೇಂಗಾಲೇನೂ ಮಾಡ್ಕೊಬೋದು. ಅದನ್ನು ಮಸ್ತ್ ಆಕದ್ರಿ. ಸ್ವಲ್ಪ ಶೇಂಗಾ, ಸ್ವಲ್ಪ ಪುಟಾಣಿ, ಹಸಿ ಕೊಬ್ಬರಿ, ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣ್ಸಿನ್ಕಾಯಿ ತೊಗೊಂಡು ನೋಡ್ರಿ. ಮತ್ತು ಸ್ವಲ್ಪ ನಾ ಇಲ್ಲಿ ಚಿಲ್ಲಿ ಪೌಡ್ರನ್ನ ತೊಗೊಂಡಿನಿ ನೋಡ್ರಿ. ನೀವು ಬೇಕಂದ್ರೆ ಮೆಣ್ಸಿನ್ಕಾಯಿನ ಹಾಕೋರಿ. ಇದಕ್ಕೆ ಒಗ್ಗರಣೆ ಹಾಕತ್ತೀನಿ ನೋಡ್ರಿ. ಅದು ಮಿಕ್ಸರ್ಗೆ ಹಾಕೊಂಬಂದಿನಿ. ಒಗ್ಗರಣೆಗೆ ನಾವಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇವಿ, ಸ್ವಲ್ಪ ಹಸಿ ಕರಿಬೇವು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಗ್ಗರಣೆನ ಹಾಕ್ಕೊಂಡು ಬಂದೀನಿ ನೋಡ್ರಿ. ಒಗ್ಗರಣೆ ಹಾಕಿಂದ
ನೋಡಿರಿ ಎಷ್ಟು ಮಸ್ತ್ ರೆಡಿ ಆಗೈತೆ ಅದನ್ನ ಚಟ್ನಿ. ಭಾಳ ಸಿಂಪಲ್ಲಾಗಿ ಚಟ್ನಿ ರೆಡಿ ಮಾಡೋದು ತೋರಿಸಿ ನೋಡಿರಿ ನಿಮಗೆ. ಇದಕ್ಕೇನು ಕೊತ್ತಂಬರಿ ಹಾಕಿಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಏನೂ ಹಾಕಿಲ್ಲ. ಹಸಿಮೆಣ್ಸಿನ್ಕಾಯಿ ನೀವು ಬೇಕಾದ್ರೆ ಹಾಕೋರಿ, ನಾವು ಮಕ್ಕಳ ಸಲುವಾಗಿ ಜಾಸ್ತಿ ಖಾರ ಬೇಡ ತಂದು ಹಿಂಗೆ ಮಾಡ್ಕೊಳ್ತೀವಿ ನೋಡಿರಿ. ಮತ್ತು ಇಲ್ಲಿ ಕಡಾಯಿ ಒಳಗೆ ಎಣ್ಣೆ ಕಾಯ್ಲಕ್ಕ ಬಿಟ್ಟು ನೋಡಿರಿ. ಎಣ್ಣೆ ಕಾಯ್ಸ್ಲಕ್ಕ ಇಟ್ಟು ಎಣ್ಣೆ ಚಂದ ಕಾಯ್ಲಿ. ಈ ಕಡೆ ನೋಡಿರಿ ಪ್ರಾಕ್ಟೀಸ್ ಮಾಡ್ಕೊಂಬತ್ತ ಬರ್ರಿ. ಇನ್ನು ವಡೆ ಹೆಂಗೆ ಬಿಡೋದು ನಾವು ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ ನೋಡಿರಿ. ವಡೆ ಹೆಂಗೆ ಬಿಡೋದು, ಒಂದು ಬಟ್ಟಲೊಳಗೆ ನೀರು ತೊಗೊಂಡು ನೀರು ಕೈಗೆ ಹಚ್ಕೊಂಡು ಈ ಥರ ವಡೆ ಪ್ರಾಕ್ಟೀಸ್ ಮಾಡಿರಿ ಹೆಂಗೆ ಬಿಡೋದು ಅನ್ನೋದು. ಏನಿಲ್ಲ ರೀ, ಹಿಟ್ಟು ತೊಗೊಳೋದು, ಕೈಯಾಗ ಒಂದು ತೂತ ಹೊಡಿತು, ಅದಕ್ಕೆ ವಡಕ್ಕೆ ಬಿಟ್ಟು ಬಿಡೋದು, ಇಷ್ಟೇ ನೋಡಿರಿ. ಇಲ್ಲಿ ನೋಡಿರಿ, ಕೈ ನೀರು ಹಚ್ಕೊಂಡೇ ತೊಗೋಬೇಕು ರೀ ಹಿಟ್ಟು ಯಾವಾಗಲೂ. ಹಾಗೆ ತೊಗೊಂಡ್ರೆ ವಡೆ ಆಗಂಗಿಲ್ಲ ರೀ, ಅವು ಬೋಂಡ ಆಗ್ಬಿಡ್ತಾವೆ ಮತ್ತು ನೋಡಿರ್ಬೇಕಾರೆ. ಇವಾಗ ನೋಡಿರಿ ಎಣ್ಣೆ ಒಳಗೆ ಬಿಡ್ಲಾತೀನಿ. ಎಣ್ಣೆ ಒಳಗೆ ಕರಿಯುವಂಥ ಟೈಮ್ದಾಗ, ಎಣ್ಣೆ ಒಳಗೆ ಬಿಡುವಂಥ ಟೈಮ್ದಾಗ ಸಮಾಧಾನ ಶಾಂತಿ ರೀತಿಯಿಂದ ಮಾಡಿರಿ, ಕರೆಕ್ಟಾಗಿ ಬಂದುಬಿಡ್ತಾವೆ ನೋಡಿರಿ. ಎಲ್ಲ ವಡೆನೂ ಇದೇ ಥರ ಮಾಡ್ಕೋತ ಬರ್ರಿ. ಉದ್ದಿನಬೇಳೆ ವಡೆ ಭಾಳ ಸಿಂಪಲ್ಲಾಗಿ ತೋರಿಸಿ ನೋಡಿರಿ ನಿಮಗೆ. ಯಾರು ಫಸ್ಟ್ ಟೈಮ್ ವಡೆ ಮಾಡತ್ರು ನೀವು ಹೋಟೆಲ್ದಾಗ ಮಾಡಂಗಿಲ್ಲ ರೀ ನಿಮ್ಮಂಗೆ, ಅಷ್ಟು ಭಾಳ ಬಾರಿ ನೀವೇ ಎಣ್ಣೆ ಒಳಗೆ ಎಣ್ಣೆ ಕಾಯ್ದಿನ ಚಂದಾಗಿ ಎಲ್ಲ ವಡೆನೂ ಇದೇ ಥರ ಬಿಟ್ಕೊಂಡು ಬರ್ರಿ. ಸೇಮ್ ನಾ ತೋರಿಸಿದಂಥ ಮೆಥಡ್ ಫಾಲೋ ಮಾಡಿರಿ. ಎಲ್ಲ ವಡೆನೂ ಇದೇ ಥರ ನೋಡಿರಿ, ಸಾವ್ಕಾಶ ಸಮಾಧಾನ ರೀತಿಯಿಂದ ಥರ ಮಾಡ್ಕೋತ ಬರ್ರಿ. ಗಡ್ಬಡ್ ಮಾಡಿದ್ರಂದ್ರೆ ಭಾಳ ಮಾಡಿದ್ರಂದ್ರೆ ಚಂದ ಬರೋಂಗಿಲ್ಲ ವಡೆ ರೀ. ಈಗ ನೋಡಿರಿ ಮೀಡಿಯಮ್ ಫ್ಲೋದಾಗ ಇಡ್ರಿ, ಉರಿ ಸಣ್ಣಗೆ ಇಟ್ಟು, ಗ್ಯಾಸ್ ಉರಿ ಸಣ್ಣಗೆ ಇಟ್ಟು ಈ ಥರ ಕರ್ಕೋತ ಬರ್ರಿ. ಎಣ್ಣೆ ಒಳಗೆ ಕರೀರಿ, ಚಂದ ಕರಿಬೇಕು ನೋಡಿರಿ. ಜಾಸ್ತಿ ಒಟ್ಟೆ ಎಣ್ಣೆ ಹಿರ್ಕೊಳ್ಳಲ್ಲ ನೋಡಿರಿ. ಇದು ತಿರುಗಿ ಹಾಕ್ಕೊಳತ್ತೀನಿ ನೋಡಿರಿ. ಒಂದು ಕಡೆ ಚಂದಾಗಿ ಬೇಯ್ದಾವು, ಕಲರ್ನು ಚೇಂಜ್ ಆಗೈತಿ. ಕಲರ್ ಚೇಂಜ್ ಆಗಿಂದ ಈ ಕಡೆ ಇಟ್ಟು ಕಲರ್ ಚೇಂಜ್ ಮಾಡ್ಕೋಬೇಕಲ್ರಿ. ಇದು ಆಗ್ಯದ, ಈ ಸೈಡ್ನು ಕಲರ ಚೇಂಜ್ ಮಾಡ್ಕೊಳಮತ್ತ ಬರ್ರಿ. ಇವಾಗ ನೋಡಿರಿ ಎಲ್ಲ ವಡೆನೂ ಮಸ್ತ್ ಬಂದವು. ಒಂದೇ ವಡೆ ಗುಂಡಕ್ಕೆ ಯಾಕೆ ಬಂದದ ಅನ್ನೋದು ಅಂದ್ರೆ ಅದ್ರೊಳಗೆ ನೋಡಿರಿ ಗುಂಡಕ್ಕೆ ಬಂದವು ನೋಡು. ಇದು ಕೈಗೆ ನೀರು ಹಚ್ಕೊಳಿಕ್ಕಂದ್ರೆ ಗುಂಡಕ್ಕೆ ಬರ್ತದೆ ನೋಡಿರಿ. ನಿಮಗೆ ತೋರಿಸ್ಬೇಕಂತಂದು ಈ ಥರನ ಮಾಡ್ಕೊಂಡಿ ನೋಡಿರಿ. ಕೈಗೆ ನೆನಪು ಹಾರಿ ನೀರು ಬಿಟ್ಟರೆ ಹಚ್ಕೊಳೋದು, ವಡೆ ಹೋಗಿ ಬೋಂಡ ಆಗುವಂಥ ಸಾಧ್ಯತೆ ಇರ್ತದೆ ನೋಡಿರಿ ಫ್ರೆಂಡ್ಸ್. ಇವೆಲ್ಲ ವಡೆ ಕರ್ಕೊಂಡು ತೊಗೋಬೇಕು. ಈಗ ಹೋಟೆಲ್ನಾಗ ಭಾಳ ಮ್ಯಾಗ ಗರಿ ಗರಿಯಾಗಿ ರವ ಕ್ರಿಸ್ಪಿಯಾಗಿ ಇರ್ತಾವೆ, ಒಳಗೆ ಸಾಫ್ಟ್ ಇರ್ತಾವಲ್ಲ, ಹಂಗೆ ಎದಕ್ಕೆ ಮಾಡ್ತಾರೆ ಹೆಂಗೆ ಮಾಡ್ತಾರನ್ನು ತೋರಿಸ್ತೀನಿ ನೋಡಿರಿ ನಿಮಗೆ, ಅವ್ರು ಯಾವ ರೀತಿ ಮಾಡಿರ್ತಾರೆ ಅನ್ನೋದು. ಈಗ ಎಲ್ಲ ಈ ವಡೆನ ಕರ್ಕೊಂಡು ತೊಗೊಂಡಿರ್ತೀವಲ್ಲ ನಾವು, ಒಂದು ಸಲ ಕರಿದು ತೊಗೋಬೇಕು. ತೊಗೊಂಡಿನ ಮತ್ತೊಂದು ಸಲ ಎಣ್ಣೆ ಒಳಗೆ ಬಿಡ್ಬೇಕು ಇವು. ಈಗ ನೋಡಿರಿ ಮತ್ತೊಂದು ಸಲ ಕರಿದು ತೊಗೊಂಡೇವಲ್ಲ, ಮತ್ತೊಂದು ಸಲ ಎಣ್ಣೆ ಒಳಗೆ ಬಿಡಬೇಕು. ಮತ್ತು ಬಿಸಿ ಎಣ್ಣೆಗೆ ಬಿಡಬೇಕು. ತಣ್ಣಗೆ ಎಣ್ಣೆ ಬಿಟ್ರಿ ಮತ್ತು ಬಿಸಿ ಎಣ್ಣೆಗೇ ಮತ್ತು ವಾಪಸ್ ಹಾಕ್ಬೇಕು ನೋಡಿರಿ. ಎಷ್ಟು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ, ಒಳಗೆ ಸಾಫ್ಟಾಗಿ ಮ್ಯಾಗ ಕ್ರಿಸ್ಪಿಯಾಗಿ ಬರ್ತಾವೆ ನೋಡಿರಿ. ಸೇಮ ನಿಮ್ಮ ಮುಂದೆ ಅವರೇ ಫೇಲ್ ಆಕ್ಕಾರ ಹೋಟೆಲ್ದವರು, ಅಷ್ಟು ಮಸ್ತ್ ನೀವೇ ಮಾಡ್ತೀರಿ ನೋಡಿರಿ. ಮತ್ತು ನೆಕ್ಸ್ಟ್ ಒಂದು ಬ್ಯಾಚ್ ಹಾಕ್ಲತ್ತೀನಿ ನೋಡಿರಿ. ಈಗ ಎಲ್ಲ ಸೇಮ್ ಮೊದಲೇನು ತೋರಿಸಿಲ್ಲ ಹಾಗೆ ಮಾಡ್ಕೊರಿ ಸೇಮಾಗಿ. ಮತ್ತು ಎಣ್ಣೆ ಒಳಗೆ ಹಾಕುವಂಥ ಟೈಮ್ದಾಗ ಹುಷಾರಾಗಿ ಹಾಕಿರಿ, ಕೈಗೆ ಸುಟ್ಕೊಂಡಿರಿ. ಮತ್ತು ಒಂದು ವೇಳೆ ಕೈ ಸುಟ್ಟಂದ್ರೆ ಅದಕ್ಕೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನಿಮಗೆ. ಬಡ ಅಡುಗೆ ರೂಮ್ನಾಗ ಟಮಾಟೆ ಇರ್ತಾವಲ್ಲ, ಟಮಾಟೆ ಕೊಯ್ದು ಟಮಾಟೆ ರಸ ಹಚ್ಕೊಂಬಿಡೋದ್ರಿ. ಒಂದು 5 ನಿಮಿಷಕ್ಕೆ 5 ಸೆಕೆಂಡ್ದಾಗ ಕಮ್ಮಿ ಆಗ್ತದೆ ನೋಡಿರಿ ಉರಿಯೋದು. ಈಗ ನೋಡಿರಿ ಎಲ್ಲ ರೀತಿ ಅದೇ ವಡೆ ಸೇಮಾಗಿ ಮಾಡ್ಕೊಂಡು ಬಂದುಬಿಟ್ಟು ನೋಡಿರಿ. ಎಲ್ಲ ವಡೆ ಮಸ್ತ್ ಬಂದವು. ನನಗಂತೂ ಯಾವತ್ತು ಇಲ್ಲಿ ನಂಗಾಗಿದೆ. ಈಗ ಮಸ್ತಾಗಿ ಬಂದ ನೋಡಿರಿ ವಡೆ ಅಂತೂ ಭಾಳ ಮಸ್ತ್ ಬಂದವು. ಎಲ್ಲ ಹೀಗೆ ಮಾಡ್ಕೊಂಬಿಡ್ರಿ ಸೇಮಾಗಿ ವಡೆಗಳು ಎಲ್ಲ ಹಿಂಗೆ ಮಾಡ್ಕೊರಿ. ಮಕ್ಕಳಿಗೆ ಇಷ್ಟ ಆಕ್ಕವು, ಗಂಡಗೂ ಇಷ್ಟ ಆಕ್ಕವು, ಫ್ಯಾಮ್ಲಿಯವ್ರಿಗೆ ಇಷ್ಟ ಆಕ್ಕವು ನೋಡಿರಿ. ಎಲ್ಲರಿಗೂ ಇಷ್ಟ ಆಗ್ತಾವೆ ನೋಡಿರಿ. ಮತ್ತು ಇದೇ ಫಸ್ಟ್ ಟೈಮ್ ಏನ್ರಿ ನನ್ನ ವಿಡಿಯೋ ನೀವು ನೋಡ್ಲತ್ತೀರಿ ಅಂದ್ರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಪಟ ತಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಮತ್ತು ನಾನು ವಿಡಿಯೋ ಹೋದವಪ್ಪ ಅಂದ್ರೆ ಎಲ್ಲಿ ಸ್ಕಿಪ್ ಆದವು ಅಂದ್ರೆ ಮತ್ತೆ ಸಿಗಂಗಿಲ್ಲ. ಅದಕ್ಕೆ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಅವಾಗೇ ಹೇಳ್ದವ್ರಂಗೆ ಒಂದು ಸಲ ವಡೆ ತೊಕ್ಕೊಂಡು ಮತ್ತೊಂದು ಸಲ ಎಣ್ಣೆ ಒಳಗೆ ಕರಿದ್ರಿ. ನೋಡಿರಿ ಮತ್ತೊಂದು ಸಲ ಎಣ್ಣೆ ಒಳಗೆ ಹಾಕ್ಬೇಕು. ಈಗ ವಡೆ ತೊಕ್ಕೊಂಡೆ ನಾವು, ಮತ್ತು ನಾ ಕೈ ಹಿಡ್ದಿನ ನೀವು ಸುಡ್ಸ್ರ ಕೈ ಹಿಡಿದ್ರಿ ಮತ್ತು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಒಂದು ಸಲ ತೊಗೊಂಡಿರ್ತೇವೆ ವಡೆ, ಮತ್ತೊಂದು ಸಲ ಎಣ್ಣೆ ಒಳಗೆ ಮತ್ತೆ ಬಿಡುದ್ರಿ. ಅಂದರೆ ಈ ಹೋಟೆಲ್ ಸಿಸ್ಟಮ, ಹೋಟೆಲ್ ಟ್ರಿಕ್ ಇದು, ಟಿಪ್ಸ್ ಹೋಟೆಲ್ದು ಕರೆಕ್ಟಾಗಿ ನಿಮ್ಗೆ ಹೇಳ್ಕೊಟ್ಟಿನಿ ನೋಡಿರಿ. ಎಲ್ಲ ವಡೆಗಳನ್ನು ಇದೇ ಥರ ಮಾಡ್ಕೋತ ಬರ್ರಿ. ಮತ್ತು ಇಡ್ಲಿ ಮಾಡ್ದಾಗಂತೂ ಕಂಪಲ್ಸರಿ ವಡೆ ತಿನ್ಬೇಕು ಅನ್ನಿಸ್ತಿರ್ತದೆ. ಬರೀ ವಡೆನೂ ಮಾಡ್ಕೊಂಡು ನಡೀತದೆ, ಇಡ್ಲಿ ಜೊತೆ ವಡೆ ಮಾಡ್ಕೊಂಡು ನಡೀತದೆ ನೋಡಿರಿ. ಮಸ್ತಾಗಿ ಹೇಳ್ಕೊಟ್ಟೀನಿ. ಮತ್ತು ನಿಮ್ಗೆ ಎಲ್ಲರ ಡೌಟ್ ಇತ್ತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ನಿಮ್ಮ ಕಡೆ ಯಾವ್ಯಾವ ರೆಸಿಪಿಗಳು ಫೇಮಸ್ ಅದಾವು, ಯಾವ್ಯಾವ ಹಬ್ಬಕ್ಕೆ ಯಾವ ರೆಸಿಪಿ ಫೇಮಸ್ ಅದಾವು, ನಿಮಗೆ ಯಾವ ರೆಸಿಪಿ ಬೇಕಾಗ್ಯದ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ. ಮಾಡಿ ತೋರಿಸ್ತೀನಿ ನೋಡಿರಿ.
ನಿಮಗೆ ಏನು ಇಷ್ಟ ಆಗೋದು ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಈ ವಡೆ ಹೆಂಗೆ ಬಂದಿದ್ದು, ಈ ವಡೆ ತೋರಿಸಿದಂಥ ವಿಧಾನ ಇಷ್ಟ ಆಯ್ತು ಅನ್ನೋದು ಹೇಳ್ರಿ. ನಾ ಕಾಯ್ಕೋತ ಕೂತಿರ್ತೀನಿ ನೋಡಿರಿ ನಿಮ್ಮ ಸಲಮ. ಈಗ ಅದೇ ರೀತಿ ಎಲ್ಲ ವಡೆಗಳನ್ನು ಅದೇ ರೀತಿ ಸೇಮ್ ಮಾಡ್ಕೊಂಡು ಬಂದುಬಿಡ್ರಿ. ಎಲ್ಲ ವಡೆ ಸೇಮ್ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ, ಒಂದು ಲೈಕ್ ಕೊಡ್ರಿ. ಮತ್ತು ಇದೇ ಥರ ಹೊಸ ರೆಸಿಪಿಯೊಂದಿಗೆ ಡೈಲಿ ವಿಡಿಯೋವನ್ನು ಹಾಕ್ತಾ ಇರ್ತೀನಿ ನೋಡಿರಿ. ನಗ್ತಾ ಇರಿ, ಉಣ್ತಾ ಇರಿ, ತಿನ್ಕೋತೀರಿ, ಚಂದಿರ್ರಿ. ಮತ್ತು ನಾಳೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಹೀಗೆ ಸಪೋರ್ಟ್ ಮಾಡ್ಕೋತಿರ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ವಡೆ ಮಾತ್ರ ಹೆಂಗೆ ಬಂದಿದೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ. ಚಟ್ನಿಯಾಗ ಎದ್ಕೊಂಡು ತಿಂದು ಬಿಡ್ರಿ, ಚಂದಿರ್ರಿ. ನಾಳೆ ಬರ್ತೀನಿ ರೀ.